ಶಬ್ದ ಟ ಇದರಲ್ಲಿ ಶಬ್ದಕ್ಕೆ ಸಂಬಂಧಪಟ್ಟಿದ್ದು ಮಾಡೋಣ. ಇಲ್ಲಿ ಅಕ್ಷರದ ಕಾರ್ಡ್ ಐತಲ್ಲ, ಏನಿದು? ಏನ್ತೀನಿ? ದ. ಏನಿದು? ದ. ಚಿನ್ನದ ಮೇಲೆ ಏನ್ ಬರ್ತೈತಿ? ದ. ಎರಡು ಒಂದೇ ತರ ಅದಾವಲ್ಲ. ಈ ಚಿನ್ನದಲ್ಲಿ ದ ಸಂಬಂಧಪಟ್ಟಿದ್ದು ಏನೇನು ವಸ್ತುಗಳದಾವು ಅಂತ ಹೇಳಿ ನೋಡೋಣ. ಇದೇನು? ದಾರ. ವೀರೇಶ, ಏನಿದು? ದಾರ. ಏನಿದು? ದಾರ. ದಾರ ಎದಕ್ಕೆ ಉಪಯೋಗ ಮಾಡ್ತೀವಿ ದಾರನ? ಎಲ್ಲಿ? ಬಟ್ಟೆ ಹೊಲಿಯಕ್ಕ, ಹೊಲಿಯಕ್ಕೆ ಉಪಯೋಗ ಮಾಡ್ತೀವಲ್ಲ ಅರ್ಬಿದ್ದು. ಆಮೇಲೆ ನೀವೇನ್ ಮಾಡ್ತೀರಿ? ಕೊಡ್ಸಕ್ ಉಪಯೋಗ ಮಾಡ್ತೀರಿಲ್ಲ? ದಾರದ ಮೊದಲೇ ಅಕ್ಷರ ದ. ದಾರದ ಮೊದಲೇ ಅಕ್ಷರ ಏನು? ದ. ಇದೇನು? ದಮಡಿ. ಎದಕ್ಕೆ ಉಪಯೋಗ ಮಾಡ್ತೀರಿ ಇದನ್ನ? ಬಾರ್ಸಕ. ವೀರೇಶ, ಏನಿದು? ದಮಡಿಯ ಮೊದಲೇ ಅಕ್ಷರ ಏನು? ದ. ಏನಿದು? ದ. ಇದೇನು? ದಮಡಿಯ ಮೊದಲೇ ಅಕ್ಷರ ಏನ್ ಬರ್ತಾ? ದ. ನಾವು ದೇವ್ರ ಮುಂದೆ ಎಲ್ಲ ಏನ್ ಹಚ್ತೀವಿ? ಏನ್ ಹಚ್ತೀವಿ? ದೀಪ. ದೀಪದ ಮೊದಲೇ ಅಕ್ಷರ ಏನು? ದ. ದೀಪದ ಮೊದಲೇ ಅಕ್ಷರ ಏನು? ದ. ಇವಾಗೆಲ್ಲ ಮಳೆಗೆಲ್ಲ ಬಂದಾಗ ಅಲ್ಲಿ ನೀರ್ ನಿಂತಿರ್ತಾವಲ್ಲ, ಏನ್ ಬಿಡ್ತದ ಅದ್ರೊಳಗ? ಭಾಷಾ ಚಟುವಟಿಕೆ. ಇದರಲ್ಲಿ ಭಾಷಾ ಚಟುವಟಿಕೆ ಮಾಡೋಣ. ಒಗಟು ಬಿಡಿಸುವುದು. ಮಕ್ಕಳ ಪಾಲಿಗೆ ವಿದ್ಯಾ ದೇಗುಲ, ಸರಸ್ವತಿ ದೇವಾಲಯ. ನಾವೆಲ್ಲರೂ ವಿದ್ಯೆ ಕಲಿಯಲು ಎಲ್ಲಿ ಹೋಗ್ತೀವಿ? ಯಾರು? ಎಲ್ಲಿ ಹೋಗ್ತೀವಿ? ಅಪ್ಪ ಎಲ್ಲಿ ಹೋಗ್ತೀವಿ? ಶಾಲೆ. ಯಾರಿಗೆ ಬಿಟ್ಟಪ್ಪ ಹಾಕ್ತೀವಿ? ಹೇಳ್ರಿ. ಯಾರು ಕದಿಯದ ಆಸ್ತಿ ಯಾವ್ದದು? ಶಾಲಿ. ಅದು ಕದಿಯಕ್ಕಲ್ಲ, ಹಂಗಲ್ಲ. ಯಾರು ಕದಿಯದ ಆಸ್ತಿ ಯಾವ್ದು? ಈಗ ನಮ್ಮ ಮನೆಯಲ್ಲಿ ಏನಾದ್ರು ವಸ್ತು ಇಟ್ವಿ, ಹಣ ಇಟ್ವಿ ಏನಂದ್ರೆ ಅದನ್ನ ಕಳ್ಳರು ಬಂದು ಕರ್ಕೊಂಡು ಹೋಗ್ತಾರೆ. ಆದ್ರೆ ಯಾರು ಕದಿಯಲ್ಲದ ಆಸ್ತಿ ಯಾವ್ದು? ಏನಮ್ಮ? ಶಿಕ್ಷಣ. ಅಂದ್ರೆ ನಾವು ಕಲ್ತಿರೋದು ವಿದ್ಯೆ. ನಾವು ಕಲ್ತಿರೋದು ವಿದ್ಯೆ ಎಲ್ಲಿರುತ್ತೆ? ನಮ್ಮಲ್ಲಿರುತ್ತೆ. ನಮ್ಮ ಜ್ಞಾನವನ್ನು ಯಾರು ಕದಿಯಲು ಆಗುವುದಿಲ್ಲ. ಅದಕ್ಕೆ ನಾವು ಕಲಿಬೇಕು.